ರಸಶಾಸ್ತ್ರದಲ್ಲಿ ಪ್ರಮುಖವಾದ ಕೆಲವು ರಸೌಷಧಗಳು ಯಾವುವು? ರಸಶಾಸ್ತ್ರದಲ್ಲಿ ಹಲವು ವಿಧದ ಭಸ್ಮಗಳು ಮತ್ತು ಔಷಧಿಗಳಿವೆ. ಅವುಗಳಲ್ಲಿ ಕೆಲವನ್ನು ಪರಿಚಯಕ್ಕೆ ಮಾತ್ರ ತಿಳಿದುಕೊಳ್ಳೋಣ. ಈ ಮಾಹಿತಿಯು ಜಾಗೃತಿಗಾಗಿ ಮಾತ್ರ. ಯಾರೂ ಸ್ವಯಂ ಔಷಧಿ ಮಾಡಿಕೊಳ್ಳಬಾರದು. ಸ್ವರ್ಣ ಭಸ್ಮ ಎಂದರೆ ಚಿನ್ನವನ್ನು ಬಹಳ ಸಂಕೀರ್ಣ ಪ್ರಕ್ರಿಯೆಯ ಮೂಲಕ ಭಸ್ಮವಾಗಿ ಪರಿವರ್ತಿಸಲಾಗುತ್ತದೆ. ಇದನ್ನು ಆಯುರ್ವೇದದಲ್ಲಿ ಅತ್ಯುತ್ತಮ, ಅಂದರೆ ದೇಹವನ್ನು ಪುನರ್ಯೌವನಗೊಳಿಸುವ ವಸ್ತು ಎಂದು ಪರಿಗಣಿಸಲಾಗುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನು ನೀಡಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಗಂಭೀರ ಕಾಯಿಲೆಗಳ ವಿರುದ್ಧ ಹೋರಾಡುವಾಗ ದೇಹದ ಕಳೆದು ಹೋದ ಚೈತನ್ಯವನ್ನು ಪುನಃ ಸ್ಥಾಪಿಸಲು ಇದು ಸಹಾಯ ಮಾಡುತ್ತದೆ. ಹೀರಕ ಭಸ್ಮ ಎಂದರೆ ವಜ್ರವನ್ನು ಇದರಲ್ಲಿ ವಿಶೇಷ ರೀತಿಯಲ್ಲಿ ಬಳಸಲಾಗುತ್ತದೆ. ಆಯುರ್ವೇದ ಗ್ರಂಥಗಳಲ್ಲಿ ಇದು ದೇಹದ ಅಂಗಾಂಶಗಳನ್ನು ಬಲಪಡಿಸಲು ಮತ್ತು ಜೀವಕೋಶಗಳ ಬೆಳವಣಿಗೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಇದನ್ನು ಪ್ರಬಲ ರಾಸಾಯನಿಕ ಎಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿ ಅಭ್ರಕ ಭಸ್ಮವನ್ನು ಶುದ್ಧೀಕರಿಸುವ ಮೂಲಕ ತಯಾರಿಸಿದ ಬೂದಿಯು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಉಸಿರಾಟದ ವ್ಯವಸ್ಥೆಯನ್ನು ಬಲಪಡಿಸಲು ಉಪಯುಕ್ತವಾಗಿದೆ ಎಂದು ಹೇಳಲಾಗುತ್ತದೆ. ಇದು ದೇಹದ 7 ಅಂಶಗಳಿಗೆ ಪೋಷಣೆಯನ್ನು ಒದಗಿಸಲು ಸಹಾಯ ಮಾಡುತ್ತದೆ. ತಾಮ್ರ ಭಸ್ಮ ಎಂದರೆ ತಾಮ್ರದ ಬೂದಿ ಲಿವರ್ ಮತ್ತು ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಹೀಗಾಗಿ ಪ್ರತಿಯೊಂದು ಲೋಹ ಮತ್ತು ಖನಿಜವು ವಿಶಿಷ್ಟ ಗುಣಮಟ್ಟ ಮತ್ತು ಪರಿಣಾಮವನ್ನು ಹೊಂದಿರುತ್ತದೆ. ವ್ಯಕ್ತಿಯ ದೇಹದ ಪ್ರಕಾರ ಮತ್ತು ರೋಗದ ಸ್ಥಿತಿಯನ್ನು ಅವಲಂಬಿಸಿ ಅನುಭವ ವೈದ್ಯರು ಮಾತ್ರ ಅವುಗಳನ್ನು ನಿರ್ಧರಿಸುತ್ತಾರೆ.